ಶಾಲೋಮ್. ಇದನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ನನ್ನ ಕ್ರೈಸ್ತ ಸಮುದಾಯದ ಬಂಧು ಬಾಂಧವರಿಗೂ, ನನ್ನ ಸ್ನೇಹಿತರಿಗೂ, ಹಿತೈಷಿಗಳಿಗೂ, ಎಲ್ಲ ಸಹೋದರ ಸಹೋದರಿಯರಿಗೂ ಮತ್ತೆ ದೇವರ ಸೇವೆಯನ್ನು ಮಾಡ್ತಿರುವಂತಹ ಸಭಾಪಾಲಕರುಗಳಿಗೂ ಒಂದು ವಿಶೇಷವಾದ ಸಂದೇಶದೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಬಹಳಷ್ಟು ಸಂಚಲನ ಮೂಡಿಸಿದಂತ ಮತ್ತೆ ಈ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬಹಳಷ್ಟು ಫಾರ್ವರ್ಡೆಡ್ ಆದಂತ ಒಂದು ಕಾರ್ಯಕ್ರಮ ಅಥವಾ ಒಂದು ಸುಪ್ರೀಂ ಕೋರ್ಟ್ ನ ಆರ್ಡರ್, ಅದು ಬಹಳಷ್ಟು ವೇಗವಾಗಿ ಎಲ್ಲಾ ಗ್ರೂಪ್ಗಳಲ್ಲಿ ಶೇರ್ ಆಯ್ತು. ಎಲ್ಲಾ ಪಾಸ್ಟರ್ಸ್ಗಳು ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರು. ಎಷ್ಟೋ ಬಿಲಿವರ್ಸ್ಗಳು ಇದನ್ನು ಕೇಳಿ ಆಘಾತಕ್ಕೊಳಗಾದ್ರು. ಮತ್ತೆ ಎಷ್ಟೋ ಜನ ಭಯಭೀತರಾದ್ರು. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಯ್ತು. ಎಷ್ಟೋ ಜನ ಚಿಂತಾಕ್ರಾಂತರಾದ್ರು. ಹೆಂಗಪ್ಪ ಅನ್ನುವಂತ ಒಂದು, ಈಗ ಏನಪ್ಪ ಅನ್ನುವಂತ ಒಂದು ಚಿಂತೆ ಜನರಲ್ಲಿ ಮೂಡಿತು. ಆ ಸಿಚುವೇಶನ್ ಏನಂತಂದ್ರೆ ಬಹಳ ಪ್ರಾಮುಖ್ಯವಾಗಿ ಬಹಳ ಸಂಚಲನ ಮೂಡಿಸಿದಂತ ಒಂದು ಸಂಗತಿ. ಅದು ಚಿಂತಾಡ ಆನಂದ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಸರ್ಕಾರ ಮತ್ತು ಚಿಂತಾಡ ಆನಂದ್ ಅನ್ನುವಂಥವರ ಒಂದು ಕೇಸ್. ಇದು ಬಹಳ ವೇಗವಾಗಿ ಹಬ್ಬಿತು ಎಲ್ಲಾ ಗ್ರೂಪ್ಗಳಲ್ಲಿ. ಇದು ಏನು ಅಂತ ನೋಡುವಾಗ ಇದರ ವಾಸ್ತವಾಂಶ ಏನು, ಇದರ ಹಿಸ್ಟ್ರಿ ಏನು, ಇದರ ಬ್ಯಾಕ್ ಗ್ರೌಂಡ್ ಏನು ತಿಳ್ಕೊಂಡ್ರೇನೆ ನಿಮ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ನಿಮ್ ಮುಂದೆ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ. ಈ ಚಿಂತಾಡ ಆನಂದ್ ಮತ್ತೆ ಆಂಧ್ರ ಪ್ರದೇಶ್ನ ಒಂದು ಸರ್ಕಾರ, ಇವೆರಡರ ಮಧ್ಯದಲ್ಲಿ ಒಂದು ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಬಂದಂತ ಆರ್ಡರ್ ನಾವು ಎಲ್ಲಾ ಕಡೆಗಳಲ್ಲಿ ನೋಡಿದ್ದು. ಆದ್ರೆ ಅದು ಹಿಂದಿನ ಬ್ಯಾಕ್ ಗ್ರೌಂಡ್ ಏನು, ಅದು ಹಿಂದೆ ನಡೆದಂತ ಸಂಗತಿಗಳೇನು, ನೀವು ಪೂರ್ಣ ತಿಳ್ಕೊಳ್ಳೋವರೆಗೂ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಪರಿಪೂರ್ಣ ನೋಡಿ ಜ್ಞಾನವಂತರಾಗಿ ತಿಳುವಳಿಕೆಯನ್ನ ತಂದುಕೊಳ್ಳಿ. ಅರ್ಧಂಬರ್ಧ ನೋಡ್ಕೊಂಡು ನೀವು ಸ್ಕಿಪ್ ಆಗ್ಬಿಟ್ರೆ ಅಥವಾ ನೀವು ಇದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಥವಾ ಕ್ವಿಟ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಪರಿಪೂರ್ಣ ಅರ್ಥ ಮಾಡಿಕೊಂಡ್ರೆ ನೀವು ಅದ್ಭುತವಾದ ಜೀವಿತವನ್ನು ಜೀವಿಸಬಹುದು. ಇದರ ಇತಿಹಾಸವನ್ನ ಹೇಳ್ತೀನಿ ಕೇಳಿ. ಇದರ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಈ ಚಿಂತಾಡ ಆನಂದ್ ಅನ್ನುವಂಥವರು, ಇವರು ಚಿಂತಾಡ ಆನಂದ್ ಸನ್ ಆಫ್ ರಾಮುಲು ಅನ್ನುವಂಥವರ ಮಗನಾದಂತ ಚಿಂತಾಡ ಆನಂದ್ 35 ವರ್ಷ. ಈತನು ಕೊತ್ತಪಲೇಂ ವಿಲೇಜ್ ನಲ್ಲಿ ಇರುವಂತವರು. ಪಟ್ಟಲಮನಿಪಾಲೇಂ ಮಂಡಲ್, ಗುಂಟೂರು ಜಿಲ್ಲಾ, ಆಂಧ್ರ ಪ್ರದೇಶ್. ಇವರ ಅಡ್ರೆಸ್, ಇವರ ಸಂಕ್ಷಿಪ್ತ ಮಾಹಿತಿ. ಇವರು 10 ವರ್ಷಗಳಿಂದ ದೇವರ ಸೇವಕರಾಗಿ, ಪಾಸ್ಟರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಸೇವೆ ಮಾಡ್ತಿರುವಾಗ 2021ರಲ್ಲಿ 2 ಇನ್ಸಿಡೆಂಟ್ಗಳು ನಡೆಯುತ್ತೆ. ಒಂದು ಇನ್ಸಿಡೆಂಟ್ 3/1/2021ರಂದು ಇವರು ಪ್ರಾರ್ಥನೆ ನಡೆಸುತ್ತಿರುವಾಗ, ಆರಾಧನೆ ನಡೀತಿರುವಾಗ ಒಂದು 20-25 ಜನರ ಗುಂಪು ಬಂದು ಅವರನ್ನ ಆಚೆ ಕರೆದು ಅವರನ್ನ ಅಸಲ್ಟ್ ಮಾಡಿ, ಅವರನ್ನ ಗಲಾಟೆ ಮಾಡಿ, ಅವರಿಗೆ ತೊಂದರೆ ಕೊಟ್ಟು, ಆರೋಪಿ ಏನ್ ಮಾಡ್ತಾರೆ, ಅವ್ರನ್ನ ಆಚೆ ಕರೆದು ಜಾತಿ ನಿಂದನೆ ಮಾಡಿ, ಅಸಲ್ಟ್ ಮಾಡಿ ಎಚ್ಚರಿಕೆ ಕೊಟ್ಟಿರ್ತಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್. ನಾನೀಗೇನು ನಿಮಗೆ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಕೊಡ್ತಾ ಇದ್ದೀನಿ, ಇದು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಎರಡೂ ಕೋರ್ಟ್ಗಳ ಒಂದು ಇದನ್ನಲ್ಲಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಇವೆರಡರ ಒಂದು ಬ್ರೀಫ್ ಇನ್ಫಾರ್ಮೇಶನ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೊ 1ನೇ ಇನ್ಸಿಡೆಂಟ್ ಆ ತಾರೀಕಿನಂದು ನಡೆಯುತ್ತೆ, ಆಮೇಲೆ ಸೈಲೆಂಟ್ ಆಗ್ತಾರೆ. 2ನೇ ಇನ್ಸಿಡೆಂಟ್ 24/1/2021ರಂದು ನಡೆಯುತ್ತೆ. ಇವರು ಪ್ರಾರ್ಥನೆ ಮುಗಿಸಿ ವಾಪಸ್ ಆಗುವಾಗ ಪಾಸ್ಟ್ ಅಲಿಗೇಷನ್ ಮಾಡ್ತಾ ಇರೋದು, ನನ್ನನ್ನು ಅಡ್ಡಗಟ್ಟಿ ಒಂದು ಗ್ರೂಪ್ ನನ್ನ ಅಟ್ಯಾಕ್ ಮಾಡುತ್ತೆ. ಆ ಗ್ರೂಪ್ ಅಟ್ಯಾಕ್ ಮಾಡಿ ನನ್ನ ಹೊಡೆದು, ನನ್ನ ಫೋನ್ ಕಿತ್ಕೊಂಡು, ನನ್ನ ವೆಹಿಕಲ್ಸ್ ನ ಕೀ ಚೈನ್ ಕಿತ್ಕೊಂಡು ನನಗೆ ಕೊಲ್ತೀವಿ ಅಂತ ಜೀವ ಬೆದರಿಕೆ ಆಗ್ತಾ ಇರುವಂತ ಒಂದು ಅಲಿಗೇಷನ್ ಮಾಡ್ತಾರೆ. ಈ ಅಲಿಗೇಷನ್ ಆದ್ಮೇಲೆ ಇನ್ಸಿಡೆಂಟ್ ನಡೆದಿದ್ದು 24/1/2021ರಂದು. 25ನೇ ತಾರೀಕು ಸೈಲೆಂಟ್ ಆಗಿದ್ದಾರೆ. 26ನೇ ತಾರೀಕು ಜಾನ್ವರಿ 2021ರಂದು ಒಂದು FIR ರಿಜಿಸ್ಟರ್ ಆಗುತ್ತೆ. ಆ FIR ನಂಬರ್ ಬಂದು 08 ಅಂದ್ರೆ 0008/2021. ಇದು ಚಂದೋಲೆ ಅನ್ನುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಈ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಈ
ಅಕ್ಯೂಸ್ಡ್ ಇವರು ಇರ್ತಾರಲ್ಲ, ಆರೋಪಿ ಇರ್ತಾರಲ್ಲ, ಇವರು ಕೋರ್ಟ್ ನಲ್ಲಿ FIR ಅನ್ನ ಚಾಲೆಂಜ್ ಮಾಡಿ ಸ್ಕ್ವಾಶ್ಗೆ ಹಾಕೊಳ್ತಾರೆ. ಆ ಸ್ಕ್ವಾಶ್ಗೆ ಹಾಕೊಂಡಾಗ ಒಂದು FIR ಸ್ಕ್ವಾಶ್ ಆಗುತ್ತೆ. ಸೊ ಇದಾದ ಮೇಲೆ ಇವರೇನ್ ಮಾಡ್ತಾರೆ, SC/ST ಆಕ್ಟ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. SC/ST ಆಕ್ಟ್ 36 ಆಫ್ 2021 ಇದು ಟ್ರಯಲ್ ಕೋರ್ಟ್ ನಲ್ಲಿ ನಡೆಯುತ್ತೆ, ಮತ್ತೆ ಹೈಕೋರ್ಟ್ಗೆ ಹೋಗುತ್ತೆ. CRLP ನಂಬರ್ 7114/2022 ಮತ್ತೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಆದಂತ ಒಂದು ಕಾರ್ಯದಲ್ಲಿ ಇದು FIR ಸ್ಕ್ವಾಶ್ ಆದ್ಮೇಲೆ ತಿರುಗಿ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ 36/2021 ಆಗುತ್ತೆ. ಸ್ಪೆಷಲ್ ST/SC ಕೇಸ್ ನಂಬರ್ 36/2021 ಮಾತ್ರವಲ್ಲದೆ ಕ್ರಿಮಿನಲ್ ಪಿಟಿಷನ್ ಆಗುತ್ತೆ 7411/2022. ಇದು ಒಂದು ಕೇಸ್ನ ಹಿಸ್ಟ್ರಿ ನೋಡಿ. ಈಗ ನಾನು ನಿಮ್ಮೊಂದಿಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಇವರು ಪಾಸ್ಟರ್ ಆಗಿದ್ದುಕೊಂಡು ಅವರು ಯಾರು ಆರೋಪಿತ ಬಂದು ಅವರನ್ನ ಬೆದರಿಕೆ ಹಾಕದ, ಜಗಳ ಮಾಡ್ದ, ಗಲಾಟೆ ಮಾಡ್ದ, ತೊಂದರೆ ಮಾಡ್ದ, ಹೊಡೆದ, ಜೀವ ಬೆದರಿಕೆ ಹಾಕದ, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಸೇಮ್ ಡೇ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಸೇಮ್ ಡೇ ಸ್ಟೇಷನ್ಗೆ ಹೋಗಿ ಸೇಮ್ ಡೇ ಸ್ಟೇಷನ್ ನಲ್ಲಿ ಕೂತು FIR ಆಗೋವರೆಗೂ ಬಿಡಬಾರ್ದಾಗಿತ್ತು. ನನ್ನನ್ನು ಹೊಡೆದಿದ್ದಾರೆ, ನನಗೆ ಅಸಾಲ್ಟ್ ಮಾಡಿದ್ದಾರೆ, ನನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ತುಂಬಾ ಜನರು ಈ SC/ST ಆಕ್ಟ್ ಅನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸೇವಕರಾಗಲಿ, ಬಿಲಿವರ್ಸ್ಗಳಾಗಲಿ, ಪಾಸ್ಟರ್ಗಳಾಗಲಿ ಈ SC/ST ಆಕ್ಟ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಅವರು ಬೈದಿದ್ರೆ ಮಾತ್ರ ಅಥವಾ ಅವ್ರನ್ನ ನಿಂದಿಸಿದ್ರೆ ಮಾತ್ರ, ನಿಮ್ಮ ಜಾತಿ ನಿಂದನೆ ಮಾಡಿದ್ರೆ ಮಾತ್ರ ನೀವು ಕೇಸ್ ಅದು ಅಟ್ರಾಕ್ಟ್ ಆಗುತ್ತೆ, ಇಲ್ಲದೆ ಹೋದ್ರೆ ಅಟ್ರಾಕ್ಟ್ ಆಗಲ್ಲ. ನಾನು ನಿಮಗೆ ಎರಡು ರೀತಿಯಾದಂತ ಆಂಗಲ್ ನಲ್ಲಿ ಇವತ್ತು ನಿಮ್ ಜೊತೆ ಮಾತನಾಡ್ತೇನೆ. ಒಂದು ಸ್ಪಿರಿಚುವಲ್ ಆಂಗಲ್ ನಲ್ಲಿ ಮಾತನಾಡ್ತೇನೆ, ಇನ್ನೊಂದು ಅಫಿಷಿಯಲ್ ಆಗಿ ಲೀಗಲ್ ಆಂಗಲ್ ನಲ್ಲಿ ನಾನು ಮಾತನಾಡ್ತೇನೆ. ಈಗ ನಾನು ಸ್ಪಿರಿಚುವಲ್ ಆಂಗಲ್ ನಲ್ಲಿ ಮಾತನಾಡುವಾಗ ನೋಡಿ, ನೀವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಯೇಸು ಕ್ರಿಸ್ತನ ಆರಾಧಿಸ್ತಾ ಯೇಸು ಕ್ರಿಸ್ತನ ಪಬ್ಲಿಕ್ ನಲ್ಲಿ ನಿಮ್ಮ ಫೇತ್ ಅನ್ನು ಡಿಕ್ಲೇರ್ ಮಾಡುವಾಗ ನೀವು ತಿರುಗಿ ಮತ್ತೆ ಯಾಕೆ ಜಾತಿಗೆ ಹೋಗ್ತೀರಿ? ತಿರುಗಿ ಮತ್ತೆ ಯಾಕೆ ಜಾತಿ ವ್ಯವಸ್ಥೆಗೆ ಹೋಗ್ತೀರಿ? ನೀನ್ ಕ್ರಿಸ್ತನ ಕಡೆಗೆ ಪರಿಪೂರ್ಣ ಬಂದಿದ್ಯಾ? ಕ್ರಿಸ್ತನಿಗಾಗಿ ನಿಂತ್ಕೋ, ನಾನು ಯೇಸುವಿನಂತ ಹೇಳು. ಪರವಾಗಿಲ್ಲ, SC/ST ಆಕ್ಟ್ ನಲ್ಲಿ ಬರುವಂತಹ ಬೆನಿಫಿಟ್ಗಳು, SC/ST ಅಂಡರ್ ನಲ್ಲಿ ಬರುವಂತಹ ಎಲ್ಲ ಬೆನಿಫಿಟ್ಗಳು ಹೋದ್ರೂ ಪರವಾಗಿಲ್ಲ, ನಾನು ಯೇಸುವಿಗಾಗಿ ನಿಂತ್ಕೊಳ್ತೇನೆ, ಯೇಸುವಿಗಾಗಿ ಜೀವಿಸ್ತೇನೆ, ಯೇಸುವೇ ನನ್ನ ದೇವರು ಅಂತ ಪಬ್ಲಿಕ್ ನಲ್ಲಿ ಏನ್ ಮಾಡು, ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡು, ನಿನ್ನ ಫೇತ್ ಅನ್ನ ಪಾಸ್ ಮಾಡು. ಮತ್ತೆ ಇನ್ನೊಂದು ಕಡೆನೂ ನಾನು ನಿಮ್ಗೆ ಹೇಳ್ತೇನೆ, ದಟ್ ಈಸ್ ಯುವರ್ ಸ್ಪಿರಿಚುವಲ್ ಲೈಫ್. ಓಕೆ, ನೀನು ಕ್ರಿಸ್ತನ ಕಡೆಗೆ ಬಂದ ಮೇಲೆ ಹಳೆಯ ಕಾರ್ಯಗಳನ್ನ ಬಿಟ್ಬಿಡು, ನಿನ್ ಬೇಡ. ಹಾಗಂತ ನಿನ್ಗೇನು ಸರ್ಕಾರದಿಂದ ಬರ್ತಕ್ಕಂಥ ರೇಷನ್ ಆಗ್ಲಿ, ಬರ್ತಕ್ಕಂಥ ಮತ್ತೆ ಏನು ಜೀವನಾಂಶಕ್ಕೆ ಏನ್ ಬೇಕು, ರಿಸರ್ವೇಶನ್ ಬಿಟ್ಟು ನಿನ್ಗೆ ಬರ್ತಕ್ಕಂಥ ಬಡವರು ಅಂತ ಬರ್ತಕ್ಕಂಥದ್ದು, ಬಡವರ ಮತ್ತೆ ಊಟ, ಆಹಾರ ಇದೆಲ್ಲವೂ ಕೂಡ ಎಲ್ರಿಗೂ ಸರಿ ಸಮಾನವಾಗಿ ಸಿಕ್ಕೇ ಸಿಗುತ್ತೆ. ಆದ್ರೆ ನೀನ್ ಡಿಕ್ಲೇರ್ ಮಾಡು, ನಿನ್ನ ಫೇತ್ ಅನ್ನ ಡಿಕ್ಲೇರ್ ಮಾಡು. ನಿನ್ ಫೇತ್ ಡಿಕ್ಲೇರ್ ಮಾಡಿ ಯೇಸು ಸ್ವಾಮಿ ಅಂತ ಹೇಳ್ಕೊಂಡ್ಮೇಲೆ ಸರ್ಕಾರ ಕೊಡೋದಿಲ್ಲ ಅಂತಂದ್ರೆ ಓಕೆ, ಸರ್ಕಾರದ ಮುಂದೆ ಹೋಗಿ ಕುತ್ಕೋ, ಅಧಿಕಾರಿಗಳ ಮುಂದೆ ಹೋಗಿ ಕುತ್ಕೋ. ನೋಡಪ್ಪ, ನೀನ್ ನನಗೆ SC/ST ಆಕ್ಟ್ ನಲ್ಲಿ ನನಗೆ ಕೊಡೋದಿಲ್ಲ ಅಂತಂದ್ರೆ ಈಗ ನನಗೆ ಕ್ರಿಶ್ಚಿಯನ್ ಆಗ್ಬೇಕು, ನನಗೆ ಕ್ರಿಶ್ಚಿಯನ್ ಡಾಕ್ಯುಮೆಂಟ್ಸ್ ಮಾಡ್ಕೊಡು, ನನ್ನ ಕ್ರಿಶ್ಚಿಯನ್ ಅಂತ ಪರಿಗಣಿಸಿ ಕ್ರಿಶ್ಚಿಯನ್ ಕ್ಯಾಸ್ಟ್ ಇನ್ಕಮ್ ನಲ್ಲಿ ಮಾಡ್ಕೊಡು. ಕ್ರಿಶ್ಚಿಯನ್ ಅಂತ ಬಂದಾಗ್ಲೂ ಕೂಡ ನೀವು SC/ST ಅಂತ ಬಂದಾಗ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಇದರಲ್ಲಿ ಬರ್ತೀರಿ, ಅಂದ್ರೆ ಹಿಂದುಳಿದ ವರ್ಗಗಳು, ಹಿಂದುಳಿದ ಜನಾಂಗಗಳು ಅಂತ ಬರುತ್ತೆ. ಅದೇ ರೀತಿ ಕ್ರಿಶ್ಚಿಯನ್ ಅಂತ ತಗೊಂಡ್ರೆ ನಿಮ್ಗೆ 3B ಅಂತ ಕೊಡ್ತಾರೆ. ಇಲ್ಲಿಯೂ ಕೂಡ ಹಿಂದುಳಿದ ವರ್ಗದವರು, ಕ್ರೈಸ್ತ ಹಿಂದುಳಿದ ವರ್ಗದವರು ಅಂತಾನೆ ಕೊಡ್ತಾರೆ. ಆಗ ನಿಮಗೆ ಮೈನಾರಿಟಿಯಲ್ಲಿ ಕ್ರೈಸ್ತ ಧರ್ಮದ ಒಂದು ಕ್ರಿಶ್ಚಿಯನ್ ರಿಲಿಜಿಯನ್ ಪ್ರಕಾರ ನಿಮಗೆ ಸಿಗ್ತಕ್ಕಂಥ ಸವಲತ್ತುಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಕೂಡ ನೀವು ಹಿಂದುಳಿದವರೇ ನೋಡಿ, ಅಲ್ಲಿಯೂ ಕೂಡ ಹಿಂದುಳಿದವರೇ, ಕ್ರೈಸ್ತರಲ್ಲಿ ಕೂಡ ಹಿಂದುಳಿದವರೇ. ಆದ್ರಿಂದ ನಾನೇನ್ ಸಜೆಷನ್ ಕೊಡ್ತೀನಿ ಅಂತಂದ್ರೆ, ಕ್ರೈಸ್ತತ್ವಕ್ಕೆ ಬಂದ್ಮೇಲೆ ಯು ಆರ್ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ನಿಮ್ಗೆ ಕ್ರಿಶ್ಚಿಯನ್ ಅಂತ ಸರ್ಟಿಫಿಕೇಟ್ ಮಾಡಿಕೊಂಡು ಮುಂದೆ ಸಾಗಿ. SC/ST ರಿಸರ್ವೇಶನ್ ಬೇಡ, ನೀವು ಮೈನಾರಿಟಿಯಲ್ಲಿ ತಗೊಳ್ಳಿ, ಮೈನಾರಿಟಿಯಲ್ಲಿ ನೀವು ತೆಗೆದುಕೊಂಡು ಮುಂದೆ ಸಾಗಿ. ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ಕಾರ್ಯ ನಡೆಯುತ್ತೆ ನೋಡಿ. ಈಗ ಸುಪ್ರೀಂ ಕೋರ್ಟ್ ಹೇಳ್ತು
ಆದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 1950ಯಲ್ಲಿಯೇ ಅದು ಬರೆಯಲ್ಪಟ್ಟಿದೆ. ಏನಂತಂದ್ರೆ ಕ್ರೈಸ್ತರಿಗೆ ಮತಾಂತರವಾಗುವಂತವರಿಗೆ ಯಾವುದೇ ಬೆನಿಫಿಟ್ SC/ST ಸಿಗೋದಿಲ್ಲ, ಅವ್ರಿಗೆ SC/STಗಳಾಗಿ ಉಳಿಯೋದಿಲ್ಲ. ಬರೀ ಅವರು ಹಿಂದೂಗಳಾಗಿದ್ದುಕೊಂಡು ಬೇರೆ ಸಿಖ್ ಧರ್ಮಕ್ಕೋ ಮತ್ತೆ ಬೌದ್ಧ ಧರ್ಮಕ್ಕೆ ಹೋದ್ರೆ ಅವರಿಗೆ ಅವರು ಏನಾಗ್ತಾರೆ SC/STಗಳಾಗಿ ಉಳಿತಾರೆ. ಕ್ರೈಸ್ತ ಧರ್ಮಕ್ಕೆ ಹೋದ್ರೆ ಉಳಿಯಲ್ಲ. ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರುವಂತ ಸಂಗತಿ ಏನಂದ್ರೆ, ನೀವು ಕ್ರಿಶ್ಚಿಯಾನಿಟಿಗೆ ಬಂದ್ರು ಕೂಡ ಹಿಂದುಳಿದ ವರ್ಗದವರೇ 3B ಅಂತ ಕೊಡ್ತಾರೆ. ಅಲ್ಲಿ ಹಿಂದೂ ಧರ್ಮದಲ್ಲಿ ನಿಮ್ಮನ್ನ ಹಿಂದುಳಿದ ವರ್ಗಗಳು ಅಂತಾರೆ. ಇಲ್ಲಿ ಕ್ರೈಸ್ತ ಧರ್ಮಕ್ಕೆ ಬಂದ್ರು ಕೂಡ ಹೆಂಗ್ ಮಾಡಿಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕೂಡ 3B ಕೊಡ್ತಾರೆ. 3B ಅರ್ಥ ಏನ್ ಗೊತ್ತಾ? ನೀವು ಹಿಂದುಳಿದ ವರ್ಗಗಳು, ಬ್ಯಾಕ್ವರ್ಡ್ ಕ್ಲಾಸಸ್. ಹಾಗಾಗಿ ಇಲ್ಲಿ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಏನು ಇದಕ್ಕೆ ಹೋರಾಟಗಳು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೀದಿಯಲ್ಲಿ ಬಂದು ನಿಂತ್ಕೊಳ್ಳೋ ಅವಶ್ಯಕತೆಗಳು ಇಲ್ಲ. ನೀನ್ ಫೇತ್ ಡಿಕ್ಲೇರ್ ಮಾಡಪ್ಪ. ನೀನ್ ಯಾರು? ನೀನ್ ಕ್ರಿಶ್ಚಿಯನ್ ಅಂತ ಬದುಕೋ, ನೀನು ಹಿಂದೂ ಅಂತ ಬದುಕೋ. ನಾನು ಎರಡು ರೀತಿ ಹೇಳ್ತೀನಿ ಅಂತ ಹೇಳಿದೆ. ಇದು ಮೊದಲನೇದು. ಹೋಗು DC ಹತ್ರನೋ ತಹಶೀಲ್ದಾರ್ ಹತ್ರ ಹೋಗಿ ನಾನು ಕ್ರಿಶ್ಚಿಯನ್ ಆಗಿದ್ದೀನಿ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡು ನೀನ್ ಡಾಕ್ಯುಮೆಂಟ್ಸ್ ಪಕ್ಕ ಮಾಡಿಕೊಂಡು ಕ್ರಿಶ್ಚಿಯನ್ ಒಂದು ಮೈನಾರಿಟಿಯಿಂದ ಏನ್ ಬರುತ್ತೆ 3Bಗೆ ಏನೇನು ಅವಕಾಶಗಳಿದೆ ಅದನ್ನೆಲ್ಲ ಪಡ್ಕೊಂಡು ಆ ರಿಸರ್ವೇಶನ್ಗಳಲ್ಲಿ ಮುಂದೆ ಸಾಗಿ ಹೋಗ್ರಿ. ಎರಡನೇದಾಗಿ ಸ್ಪಿರಿಚುವಲ್ ಆಗಿ ನಾನು ಮಾತನಾಡುವಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೀವು ಚರ್ಚಿಗೆ ಬಂದ ತಕ್ಷಣ, ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ನೀವು ಕನ್ವರ್ಷನ್ ಆಗಲ್ಲ. ಎಷ್ಟೋ ಜನರು ಈಗ ನಂಬಿಕೆ ಇರುವಂತವ್ರು ಸುಮಾರು ಜನ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಸೀದಿಗೆ ಹೋಗಿ ಕೈ ಮುಕ್ಕೊಂಡು ಬರ್ತಾರೆ. ಕೈ ಮುಕ್ಕೊಂಡು ಬಂದಿದ ತಕ್ಷಣ ಅವರು ಯೇಸು ಸ್ವಾಮಿ ಕೈ ಮುಗಿದು ಅಂತ ಹೇಳಿದ ತಕ್ಷಣ ಕ್ರಿಶ್ಚಿಯನ್ ಆಗ್ತಾರ. ಅವರು ಏನೋ ಅಲ್ಲಿ ಹೋಗಿ ಮೊಣಕಾಲು ಪ್ರಾರ್ಥನೆ ಮಾಡಿ ಬಂದ್ರು ಅಂದಿದ ತಕ್ಷಣ ಅವ್ರು ಮುಸ್ಲಿಮ್ಸ್ ಆಗ್ತಾರ. ಅವ್ರೇನೋ ಈಗ ಎಷ್ಟೋ ಫಾರಿನರ್ಸ್ ಹಿಂದೂ ದೇವಾಲಯಗಳಿಗೆ ಹೋಗ್ತಾರೆ. ದೇವಾಲಯಗಳಿಗೆ ಹೋಗಿ ಭಕ್ತಿಯಿಂದ ಅವರು ಕೈ ಮುಗಿದುಕೊಂಡು ಬರ್ತಾರೆ. ಹಾಗಂತ ಅವರು ಯಾವುದೇ ಧರ್ಮದಿಂದ ಬಂದಿದ್ರು ಅವರು ಅದಕ್ಕೆ ಏನು ಮತಾಂತರ ಆಗಿದೆ ಅಂತನೂ ದೇ ಶೋ ದೇರ್ ರೆಸ್ಪೆಕ್ಟ್. ಅವರು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ, ಆ ಕಾರ್ಯಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರಿಂದ ಅದಕ್ಕೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಸಮಸ್ಯೆಯನ್ನ ದೊಡ್ಡದು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರಿಂದ ಇದ್ರ ವಿಷಯದಲ್ಲಿ ದಯವಿಟ್ಟು ಯಾರು ಕೂಡ ದಾರಿ ತಪ್ಪಬೇಡಿ, ಯಾರು ಕೂಡ ಮಿಸ್ಗೈಡ್ ಆಗಬೇಡಿ. ಈಗ ನಿಮ್ಗೆ ಏನ್ ಸರ್ಟಿಫಿಕೇಟ್ಸ್ ಇದೆ, ಈಗ ಪಾಸ್ಟರ್ಸ್ ಗಳಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಆಲ್ರೆಡಿ ಪಾಸ್ಟರ್ಸ್, ನೀವು ಪಬ್ಲಿಕ್ ನಲ್ಲಿ ಅನೇಕ ಜನರನ್ನು ದೇವರ ಕಡೆಗೆ ನಡೆಸ್ತಾ ಇದ್ದೀರಿ. ನೀವು ಪಬ್ಲಿಕ್ ಡಿಕ್ಲೇರ್ ಮಾಡಿ, ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿ. ಹಳೇ ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ನಾನು ಹಿಂದೂ, ನಾನು ಈ ಜಾತಿಯವನು ಅಂತೇಳಿ ಅಲ್ಲಿ ಬೆನಿಫಿಟ್ಸ್ ಪಡ್ಕೊಳ್ಳೋದಕ್ಕೋ ಅಥವಾ ಇನ್ನೊಂದು ಮಕ್ಕಳ ಎಜುಕೇಶನ್ಗೋಸ್ಕರನೋ, ಮಕ್ಕಳ ಎಜುಕೇಶನ್ಗೆ ಒಳ್ಳೇದಾಗುತ್ತೆ ಅನ್ನುವಂತ ಕಾರಣಕ್ಕೋ ನೋ, ಡಿಕ್ಲೇರ್ ಮಾಡು. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು ಅಂತೇಳಿ ಇನ್ನ ತಲೆ ಕೆಡಿಸ್ಕೊಂಡು ಗಲಿಬಿಲಿಯಾಗಿ ಸಮಸ್ಯೆ ಎಲ್ಲ ಕುತ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಸೊಲ್ಯೂಷನ್ ಹುಡುಕಿ. ಪ್ರಾಬ್ಲಮ್ಸ್ ಆಗಿ ನೋಡ್ಬೇಡಿ. ಕ್ರೈಸ್ತ ಸಹೋದರರೇ, ಕ್ರೈಸ್ತ ಪಾಸ್ಟರ್ಸ್ಗಳೇ, ಪ್ರಾಬ್ಲಮ್ಸ್ ತರ ನೋಡ್ಬೇಡಿ. ಪ್ರಾಬ್ಲಮ್ ಬಂತ ಅಥವಾ ನಿಮಗೆ ಪ್ರಾಬ್ಲಮ್ ಅನಿಸ್ತಾ, ಈ ಆರ್ಡರ್ ನಿಮಗೆ ಪ್ರಾಬ್ಲಮ್ ಅನಿಸ್ತಾ, ವಾಟ್ ಇಸ್ ದ ಸೊಲ್ಯೂಷನ್ ಹುಡುಕು. ಏನ್ ಸೊಲ್ಯೂಷನ್ ನಾನು ಹೇಳ್ತೀನಿ. ಏನಂತಂದ್ರೆ, ನೀನ್ ಪಾಸ್ಟ್ ಆಗಿದೆಯಾ, ಆದಷ್ಟು ಬೇಗ ಡಿಕ್ಲೇರ್ ಮಾಡ್ಕೊ. ಎಸ್, ಐ ಬಿಲಾಂಗ್ಸ್ ಟು ಕ್ರೈಸ್ಟ್, ಐ ಸ್ಟ್ಯಾಂಡ್ ಫಾರ್ ಕ್ರಿಶ್ಚಿಯಾನಿಟಿ, ನಾನು ಕ್ರೈಸ್ತಕ್ಕೋಸ್ಕರ ನಿಂತ್ಕೊಳ್ತೀನಿ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ಕೊ. ಆಗ ಯಾವನ್ ಕೇಳ್ತಾನೆ? ಯಾವನ್ ನಿನ್ನ ಪ್ರಶ್ನೆ ಮಾಡ್ತಾನೆ? ಯಾವನ್ ಬಂದು ನಿನ್ನ ಯಾಕೆ ನಡೆಸ್ತಾ ಇದೆಯಾ ಚರ್ಚ್ ಅಂತ ಪ್ರಶ್ನೆ ಮಾಡ್ತಾನೆ? ಯು ಹ್ಯಾವ್ ರೈಟ್ಸ್ ಟು ಕಂಡಕ್ಟ್ ಪ್ರೇಯರ್ಸ್ ವೆನ್, ಯಾವಾಗ ನೀನು ಕ್ರೈಸ್ತನ ಅಂತ ತೋರಿಸ್ಕೊಂಡಾಗ ನಿನ್ ಧರ್ಮವನ್ನು ಪ್ರಚಾರ ಮಾಡ್ಕೊಳ್ಬಹುದು. ಪಬ್ಲಿಕ್ ಇನ್ನೂ ಈಸಿ ಆಯ್ತಲ್ವ. ಎಲ್ಲರೂ ನೀವು ಪಾಸ್ಟರ್ಸ್ಗಳು ಎಲ್ಲರೂ ಕೂಡ ನೀವು ಕ್ರಿಶ್ಚಿಯನ್ ಅಂತ ಮಾಡ್ಕೊಂಡ್ರೆ ನಿಂದು ಧರ್ಮ ಕ್ರಿಶ್ಚಿಯನ್ ಧರ್ಮ ಆಗುತ್ತೆ. ನಿನ್ ಧರ್ಮವನ್ನ ಪ್ರಾಕ್ಟೀಸ್ ಮಾಡಬಹುದು, ಪ್ರೊಪಗೇಟ್ ಮಾಡಬಹುದು, ಮತ್ತೆ ಪ್ರೊಫೆಸ್ ಮಾಡಬಹುದು, ಎಲ್ಲಾ ಕಡೆನೂ ಪ್ರಚಾರ ಮಾಡಬಹುದು. ಯಾವನಾದ್ರೂ ಪ್ರಶ್ನೆ ಮಾಡಕ್ ಬಂದ್ರೆ, ಯಾವನಾದ್ರೂ ಹೊಡಿಯಕ್ ಬಂದ್ರೆ ಒದ್ದು ಒಳಗಡೆ ಹಾಕ್ಸ್ಬೋದು. ಅವ್ರನ್ನ ನಾನು ಕ್ರಿಶ್ಚಿಯನ್, ನನ್ನ ಧರ್ಮ ಕ್ರೈಸ್ತ ಧರ್ಮ, ನಾನು ಯೇಸು ಸ್ವಾಮಿನ ಪ್ರಕಟ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳಕ್ ಇಷ್ಟ ಇದ್ರೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೋಗು. ಅವಾಗ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬಹುದು. ಇವಾಗ ಯಾವ ಕಾನೂನು ಅವರು ಯೂಸ್ ಮಾಡ್ಕೊಳ್ತಾರೋ ಅದೇ ಕಾನೂನಲ್ಲಿ ಅವಕಾಶ ಇದೆ, ಅಂತವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದು. ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಪಾಸಿಟಿವ್ ಆಗಿ ತಗೊಳ್ಳೋಣ. ಯಾಕೆ ಚಿಂತೆ ಮಾಡಬೇಕು? ಯಾಕೆ ಕಳವಳ ಪಡಬೇಕು? ಯಾಕೆ ಚಿಂತೆ ಮಾಡಬೇಕು? ನಿನ್ಗೆಲ್ಲ ಕ್ರೈಸ್ತತ್ವದ ನಿನ್ಗೆ ಏನು 3B ನಲ್ಲಿ ಏನೇನು ಸಿಗುತ್ತೆ, ಕ್ರಿಶ್ಚಿಯನ್ ಅಂತ ಆದ್ರೆ 3B ಆಗ್ತೀಯಾ, ಅಲ್ಲಿ ಏನೇನ್ ನಿನ್ಗೆ ಪ್ರಾವಿಷನ್ ಇದೆ, ಏನೇನು ಸಿಗುತ್ತೆ ನಿನ್ಗೆ ಅವಕಾಶಗಳು, ಏನು ಎಲ್ಲ ಪಡ್ಕೊಳ್ಳಿ. ಹೋಗಿ ಅಲ್ಲಿ ಕೂಡ ಎಲ್ಲ ಪಡ್ಕೊಳ್ಳಿ, ಎಲ್ಲ ಸಿಕ್ಬಿಡ್ತಲ್ಲ. ಆಗ ಇಲ್ಲಿಗಿಂತ ಹೆಚ್ಚು ಸಿಗುತ್ತೆ, ಇಲ್ಲಿಗಿಂತ ಹೆಚ್ಚು ಅವಕಾಶಗಳಿದೆ, ಇಲ್ಲಿಗಿಂತ ಹೆಚ್ಚು
ನಿಮಗೆ ಅದ್ಭುತವಾದಂತಹ ಅವಕಾಶಗಳು ಮತ್ತೆ ಹೆಚ್ಚು ಸ್ಕಾಲರ್ಶಿಪ್ಗಳು 3B ಸಿಗುತ್ತೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಮತ್ತೆ ಯಾಕೆ ಒಂದು ದೃಢ ತೀರ್ಮಾನ ತೆಗೆದುಕೊಳ್ಬಾರ್ದ? ಇದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ, ಒಂದು ಸೊಲ್ಯೂಷನ್ ಹುಡ್ಕೋಣ. ಇಡೀ ದೇಶದಲ್ಲಿ ಯಾರ್ಯಾರು ಚರ್ಚ್ಗಳಿಗೆ ಹೋಗ್ತಾರೋ ಅವರೆಲ್ಲರೂ ಒಂದು ರೆಸೊಲ್ಯೂಷನ್ ತಗೊಂಡ್ರೆ ಅಥವಾ ಒಂದು ರೆವಲ್ಯೂಷನ್ ತಗೊಂಡ್ರೆ, ನಾವೆಲ್ಲರೂ ಹೋಗಿ ಆಫೀಸ್ಗಳ ಮುಂದೆ ಕೂತ್ಕೊಳ್ತೀವಿ, ನಮ್ಗೆ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಬೇಕಂತ ಕೂತ್ಕೊಂಡ್ರೆ ಎಲ್ಲ ಶೇಕ್ ಆಗ್ಬಿಡ್ತಾರೆ, ಎಲ್ಲರೂ ಶೇಕ್ ಆಗ್ತಾರೆ. ಅಷ್ಟು ಮಟ್ಟಕ್ಕೆ ದೊಡ್ಡ ಬೆಳವಣಿಗೆ ಆಗಿ ಬೆಳೆಯುತ್ತೆ ಒಂದು ರೀತಿ. ಎರಡನೇದಾಗಿ ಅಫಿಷಿಯಲ್ ಆಗಿ ಮಾತನಾಡ್ತೀನಿ ಕೇಳಿ. ಅಫಿಷಿಯಲ್ ಆಗಿ ನಿಮ್ ಡಾಕ್ಯುಮೆಂಟ್ಸ್ ಏನಿದೆ ಅದೇ ಡಿಕ್ಲೇರ್ ಆಗೋದು. ನಿಮ್ ಡಾಕ್ಯುಮೆಂಟ್ಸ್ ಏನಿದೆ ಅದೇ ಡಿಕ್ಲೇರ್, ನೀವು ಫೈಟ್ ಮಾಡ್ಬೋದು. ನಂದು ಡಾಕ್ಯುಮೆಂಟ್ಸ್ ಇದು, ನಾನು ಇವತ್ತಿನ ದಿನ ನಾನು ಎಲ್ಲಿ ಕೈ ಮುಗಿತೀನೋ, ಎಲ್ಲಿ ಪ್ರಾರ್ಥನೆ ಮಾಡ್ತೀನೋ, ಎಲ್ಲಿ ನಾನು ಆರಾಧನೆ ಮಾಡ್ತೀನೋ, ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್ಸ್. ದಟ್ ಈಸ್ ಕಾಲ್ಡ್ ಲಿಬರ್ಟಿ ಆಫ್ ಥಾಟ್ಸ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ನಿನ್ಗಿಷ್ಟು ಬಂದ ದೈವವನ್ನ ನೀನು ಕೈ ಮುಗಿಬಹುದು, ನೀನು ಆರಾಧನೆ ಮಾಡಬಹುದು. ಈಗ ಯಾರಿಗೂ ಒಬ್ಬರಿಗೆ ಈಗ ಅನೇಕ ಗಣ್ಯ ವ್ಯಕ್ತಿಗಳು ಅವ್ರನ್ನ ಎಲ್ಲಾ ಕಡೆ ಕರೀತಾರೆ. ಎಲ್ಲಾ ಕಡೆ ಕರೆದಾಗ ದೇವಸ್ಥಾನಕ್ಕೂ ಹೋಗಿ ಕೈ ಮುಗಿತಾರೆ, ಚರ್ಚ್ಗೂ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಮಸೀದಿಗೂ ಹೋಗಿ ಅಲ್ಲ ಅಂತಾರೆ. ಹಾಗಾದ್ರೆ ಅವ್ರು ಎಲ್ಲಾ ದರಗಳಿಗೂ ಮತಾಂತರ ಆಗಿರ್ತಾರಂತ ನಾನು. ನಿಮ್ಗಿಷ್ಟವಾದ ದೈವವನ್ನ ಆರಾಧಿಸುವಂತ ಸ್ವಾತಂತ್ರ್ಯ ಇದೆ. ಆದ್ರೆ ಇದನ್ನ ನಾವು ಕ್ವಶನ್ ಮಾಡಿಕೊಂಡು ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಲ್ಲ, SC/ST ಬೇಡ, ಬನ್ನಿ ಮೈನಾರಿಟಿ ಇದರಲ್ಲಿ ನೀವು ಕ್ರಿಶ್ಚಿಯನ್ ಅಂತ ಮಾಡಿಸ್ಕೊಳ್ಳಿ. ಕ್ರಿಶ್ಚಿಯನ್ ಮಾಡಿಸ್ಕೊಂಡಾಗ ನಿಮ್ಮ ಕ್ಯಾಸ್ಟ್ ಇನ್ಕಮ್ ನಲ್ಲಿ 3B ಅಂತ ಬರುತ್ತೆ. 3B ನಲ್ಲಿ ಎಷ್ಟೋ ಹಣ ಬಿಡುಗಡೆ ಆಗುತ್ತೆ. ಹಣ ಪಡ್ಕೊಳ್ಳಿ, ಉದ್ಧಾರ ಆಗಿ ಮುಂದೆ ಹೋಗಿ. ನೀ ಕ್ರೈಸ್ತನೂ ಆಗ್ತೀಯಾ, ಗೌರ್ಮೆಂಟ್ ನ ಒಂದು ಬೆನಿಫಿಟ್ಸ್ ಗಳನ್ನ ಅಫಿಷಿಯಲ್ ಆಗಿ ಪಡ್ಕೊಳ್ತೀಯ. ನೋಡಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಡ್ತಾ ಇದ್ದಾರೆ. ಯಾಕೆ ಇದ್ರ ಬಗ್ಗೆ ಸುಮ್ಮನೆ ವಾಟ್ಸ್ಆಪ್ ಹರಿದು ಬಿಟ್ಟಿದ್ದು? ಅರೆ ಮಾಡ್ಕೊಳ್ರಿ ಕ್ರೈಸ್ತರಂತ ಮಾಡ್ಕೊಳ್ಳಿ, ಪಾಸ್ಟರ್ಸ್ಗಳೆಲ್ಲರೂ ಕ್ರೈಸ್ತರಂತ ಮಾಡ್ಕೊಳ್ಳಿ. ಹೋಗಿ ಈಗ ಒಳ್ಳೆ ಅವಕಾಶ, ಹೋಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಮುಂದೆ ಕೂತ್ಕೊಳ್ಳಿ, ತಹಶೀಲ್ದಾರ್ ಮುಂದೆ ಕೂತ್ಕೊಳ್ಳಿ, DC ಗಳ ಮುಂದೆ ಕೂತ್ಕೊಳ್ಳಿ, ನಮಗ್ ಮಾಡ್ಕೊಡಿ, ನಾವು ಕ್ರಿಶ್ಚಿಯನ್ ಆಗ್ತೀವಿ. ಹೌದು, ನಾವು ಚರ್ಚ್ಗೆ ಹೋಗ್ತಾ ಇದೀವಿ, ನಾವು ಯೇಸು ಸ್ವಾಮಿ ನಂಬಿದೀವಿ, ಯೇಸು ಸ್ವಾಮಿನ ಆರಾಧಿಸ್ತೀವಿ, ನಮ್ಗೆಲ್ರಿಗೂ ಕೂಡ ಕ್ರಿಶ್ಚಿಯನ್ ಅಂತ ಸರ್ಟಿಫಿಕೇಟ್ ಮಾಡ್ಕೊಡ್ಲಿಲ್ವಾ? ತಿರುಗಿ ಅದೇ ಕೋರ್ಟ್ಗಳಲ್ಲಿ ಕೇಸ್ಗಳು ರಿಜಿಸ್ಟರ್ ಮಾಡಿ. ಈ ರೀತಿ ಸೊಲ್ಯೂಷನ್ ಹುಡುಕ್ಬೇಕೆ ಹೊರತು ಏನೋ ಒಂದು ಸಂದೇಶ ಬಂತು, ಏನೋ ಒಂದು ಆರ್ಡರ್ ಬಂತು ಅಂತ ಅದನ್ನ ಕಳವಳ ಮಾಡ್ಕೊಂಡು ಎಷ್ಟೋ ಜನ ಇನ್ನು ಚರ್ಚ್ಗೆ ಹೋಗ್ಬಾರ್ದ, ಇನ್ನು ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಹೇಳ್ಕೊಳ್ಬಾರ್ದ? ಈ ಕಳ್ಳ ಭಕ್ತಿ ಜೀವಿತವನ್ನ ಬಿಟ್ಟುಬಿಡಿ. ಯೇಸು ಸ್ವಾಮಿ ಹೇಳಿದ್ರು, ಜನರ ಮುಂದೆ ನೀವು ನಾನು ಯೇಸುನವನಂತ ಹೇಳ್ಕೊಂಡ್ರೆ ನನ್ನ ತಂದೆಯ ಮುಂದೆ ನಾನು ನಿಮ್ಮನ್ನ ನನ್ನವನಂತ ಹೇಳ್ಕೊಳ್ತೀನಿ. ಜನರ ಮುಂದೆ ಹೇಳ್ಕೊಳ್ತೀರಾ, ಗವರ್ಮೆಂಟ್ ಅಫಿಷಿಯಲ್ ಆಗಿ ಕೂಡ ಚೇಂಜ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ತಗೊಳ್ಳೋಣ. ಯಾಕೆ ಇದನ್ನ ನೆಗೆಟಿವ್ ಆಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಿ, ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀರಿ? ಯಾಕೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀರಿ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಿ? ಪಾಸಿಟಿವ್ ಆಗಿ ತಗೊಳ್ಳಿ. ಪಾಸಿಟಿವ್ ಆಗಿ ತಗೊಂಡಾಗ ಸೊಲ್ಯೂಷನ್ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಾರ್ಮಲ್ ಲೈಫ್ ಹೆಂಗ್ ಜೀವಿಸ್ತಾ ಇದ್ರು ಜೀವಿಸ್ಕೊಂಡೋಗಿ. ಇಲ್ಲ ನೀವು ಕ್ರೈಸ್ತನ ಆಗ್ಲೇಬೇಕು ಅಂತಂದ್ರೆ ಇದೊಂದು ಅವಕಾಶ. ನೀವು ಮುಂದೆ ಹೋಗಿ ದೇಶದಲ್ಲಿ ಎಲ್ಲಾ ಕುಲಗಳು, ಎಲ್ಲೆಲ್ಲಿ ಹಳ್ಳಿಯಿಂದ ಹಿಡಿದು ಪಟ್ಟಣದವರೆಗಿರುವಂತ ಎಲ್ಲಾ ಚರ್ಚ್ಗಳಿಗೆ ಯಾರ್ಯಾರು ಹೋಗ್ತಾ ಇದ್ದೀರಿ ಬಿಲಿವರ್ಸ್, ನೀವು ಹೋಗಿ ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನನಗೆ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಬೇಕಂತ ಕ್ರಿಶ್ಚಿಯನ್ ಕ್ಯಾಸ್ಟ್ ಇನ್ಕಮ್ ತಗೊಳ್ಳಿ. ಪ್ರಾಬ್ಲಮ್ ಫಿನಿಶ್ಡ್, ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಲ್ವಾ? ನಿನಗೂ ಬೆನಿಫಿಟ್ ಸಿಕ್ತಲ್ವಾ? ನಿನಗೂ ಒಳ್ಳೆ ಅವಕಾಶ ಸಿಕ್ತಲ್ವಾ? ನಿನಗೂ ಗೌರ್ಮೆಂಟ್ ಇಂದ ಸ್ಕೀಮ್ಸ್ಗಳು ಏನೇನು ಬರುತ್ತೋ ಬೆನಿಫಿಟ್ಸ್ಗಳೆಲ್ಲ ಸಿಗ್ತದಲ್ವಾ? ಯಾಕೆ ಜನರನ್ನು ಕನ್ಫ್ಯೂಷನ್ ಮಾಡ್ತೀರಿ? ಕ್ರೈಸ್ತ ನಾಯಕರುಗಳು ಯಾರ್ಯಾರು ಇದ್ದೀರಿ, ಇದನ್ನ ತಪ್ಪಾಗಿ ನಿಮ್ಮ ಸ್ವಲಾಭಕ್ಕಾಗಿ ಮಿಸ್ಯೂಸ್ ಮಾಡ್ಕೊಳ್ಬೇಡಿ, ಸ್ವಲಾಭಕ್ಕಾಗಿ ಮಾಡ್ಕೊಳ್ಬೇಡಿ. ಜನರನ್ನ ಉರಿದಿಂಬಿಸೋದು, ಎಲ್ಲೋ ನಾವು ಬೀದಿಗಿಳಿಯೋಣ, ಮೆರವಣಿಗೆ ಮಾಡೋಣ, ಅಲ್ಲಿ ಸ್ಟ್ರೈಕ್ ಇದು ಮಾಡೋಣ, ಮತ್ತೆ ಏನು ನಾವು ಹೋರಾಟ ಮಾಡೋಣ, ಬೀದಿಗಿಳಿಯೋಣ, ಈ ತಪ್ಪಾದ ಸಂದೇಶ ಜನರು ಕೊಡಬೇಡಿ. ಈ ತಪ್ಪಾದ ಕ್ರೈಸ್ತ ನಾಯಕರು ನೀವು ಯಾರೇ ಆಗಿರೋದು ನಿರೀಕ್ಷಿಸ್ತಾರೋ ಬಂದು ಬೀದಿಗೆ ಹೋಗೋಣ, DC ಮುಂದೆ ಮೆಮೊರಂಡಮ್ ಕೊಡೋಣ, ಇವೆಲ್ಲ ಈ ಡೂಪ್ಲಿಕೇಟ್ ಎಲ್ಲ ಬಿಟ್ಬಿಡಿ. ಜನರಿಗೆ ಸರಿಯಾದ ನಾಲೆಜ್ ಕೊಡಿ, ಜನರಿಗೆ ಸರಿಯಾದಂತ ಒಂದು ಸಂದೇಶ ಕೊಡಿ. ನಮ್ಮ ಸರ್ಕಾರಗಳು ಏನೇ ತಗೊಂಡ್ಬಂದ್ರು ಕೂಡ ಎಸ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್, ಅವ್ರಿಗೆ ಬೆಸ್ಟ್ ಆದದನ್ನ ಅವ್ರು ಮಾಡ್ತಾರೆ. ಆದ್ರೆ ನೀವೇನ್ ಸೊಲ್ಯೂಷನ್ ಹುಡುಕೊಳ್ಬೇಕು ಅನ್ನೋದು ನೋಡಿ. ಅಲ್ಲಿ ಹೋಗೋದು, ಮೆಮೊರಂಡಮ್ ಕೊಡೋದು ನಿಮ್ಮ ರಾಜಕೀಯ ಸ್ವಲಾಭಕ್ಕಾಗಿ,
ಕ್ರೈಸ್ತ ನಾಯಕರುಗಳಾದಂತ ನೀವು ನಿಮ್ಮ ಸ್ವಲಾಭಕ್ಕಾಗಿ, ನಿಮ್ಮ ನೇಮ್ ಅಂಡ್ ಫೇಮ್ಗಾಗಿ, ನಿಮ್ಮ ಪಬ್ಲಿಸಿಟಿಗೋಸ್ಕರ, ನಿಮ್ಮ ಪಬ್ಲಿಸಿಟಿ ಹುಚ್ಚಿಗೋಸ್ಕರ, ನಿಮ್ಮ ತೆವಲಿಗೋಸ್ಕರ ಅವ್ರನ್ನ ಯಾರನ್ನು ಪಾಪ ವಿಶ್ವಾಸಿಗಳನ್ನ ಬೀದಿಗೆ ತಂದು ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿ ಎಲ್ಲ ಬಿಟ್ಟುಬಿಡಿ. ಇವಳನ್ನೆಲ್ಲ ಬಿಟ್ಟು ಜನರಿಗೆ ಸಾಲಿಡ್ ನಾಲೆಜ್ ಕೊಡಿ. ಸಾಲಿಡ್ ನಾಲೆಜ್ ಯಾವುದು? ಹೋಗಿ ಎಲ್ಲಾ ಪಾಸ್ಟ್ಗಳು ಸುಮ್ಮನೆ ಪುಲ್ಪಿಟ್ ನಲ್ಲಿ ಚರ್ಚಲ್ಲಿ ಪಾಸ್ಟ್ ಅಂತ ಹೇಳ್ಕೊಳ್ತೀರಲ್ಲ, ಈಗ ಒಂದು ಅವಕಾಶ ಸಿಕ್ಕಿದೆ, ಪಬ್ಲಿಕ್ ನಲ್ಲಿ ಅಫಿಷಿಯಲ್ ಆಗಿ ಪಾಸ್ಟ್ ಅಂತ ಹೇಳ್ಕೊಳ್ಳಿ, ಹೋಗಿ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಪ್ರಶ್ನೆ ಮಾಡೋನಿರಲ್ಲ, ನಿಮ್ಮನ್ನ ಯಾರು ಪಾಯಿಂಟ್ ಔಟ್ ಮಾಡೋನಿರಲ್ಲ, ನಿಮ್ ಫಿಂಗರ್ ತೋರಿಸೋನಿರೋದಿಲ್ಲ. ಇಲ್ಲಿಯೂ ಬೆನಿಫಿಟ್ ಸಿಗುತ್ತೆ ರೀ. 3B ಅಂಡರ್ ನಲ್ಲಿ ಮೈನಾರಿಟಿನಲ್ಲಿ ಹೌಸ್ ಸ್ಕೀಮ್ಸ್ ಗಳಿದೆ, ವೆಹಿಕಲ್ ಸ್ಕೀಮ್ಸ್ ಗಳಿದೆ, ಸ್ಕಾಲರ್ಶಿಪ್ಸ್ ಗಳಿದೆ, ಎಲ್ಲ ಇದೆ. ಹೋಗಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೋಗಿ ಅದನ್ನ ತಿಳ್ಕೊಂಡು ಪಡ್ಕೊಳ್ಳಿ ಅವುಗಳನ್ನೆಲ್ಲ ನೋಡಿ. ಅವಾಗ ಧೈರ್ಯವಾಗಿ ಸಮಾಜದ ಮುಂದೆ ನಾನು ಕ್ರೈಸ್ತನಂತ ಹೇಳ್ಕೊಳ್ಬೋದಾ? ಯಾವುದೇ ಅಧಿಕಾರಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾನ? ನಿನ್ ಮತಾಂತರ ಆಗಿದೆ ಅಂತ ಪ್ರಶ್ನೆ ಮಾಡಕ್ಕಾಗುತ್ತಾ? ನೀನು ಹಿಂದೂ ಆಗಿದ್ಕೊಂಡೆ ನೀನು ಚರ್ಚ್ಗೆ ಹೋಗ್ತಿ ಅಂತ ಯಾವನಾದ್ರೂ ಪ್ರಶ್ನೆ ಮಾಡಕ್ಕಾಗುತ್ತಾ? ಪ್ರಶ್ನೆ ಮಾಡಿದ್ರ ಅಂತವನ್ನ ತಗೊಂಬಂದು ಕಾನೂನು ಅಡಿನಲ್ಲಿ ಸದೆ ಬಡಿಬಹುದು. ಕಾನೂನು ಅಡಿನಲ್ಲಿ ಅಂತವನಿಗೆ ಪರಿಪೂರ್ಣ ಬುದ್ಧಿ ಕಲಿಸಬಹುದು. ತಗೊಳ್ರಿ ಚಾಲೆಂಜ್ ಅನ್ನ. ಇದೊಂದು ರೆವಲ್ಯೂಷನ್ ಆಗ್ಲಿ. ನಾನೊಂದು ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ ಎಲ್ಲ ತಹಶೀಲ್ದಾರ್ ಆಫೀಸ್ಗಳ ಮುಂದೆ, DC ಆಫೀಸ್ಗಳ ಮುಂದೆ ಎಲ್ಲ ಲೆಟರ್ ಕಮ್ಯುನಿಕೇಶನ್ ಮಾಡ್ಕೊಂಡು ನಾವು ಕ್ರೈಸ್ತರಾಗ್ತೀವಿ, ಮಾಡ್ಕೊಡಿ ಅಂತ ಹೋಗಿ ಮಾಡ್ಕೊಳ್ಳಿ ಕ್ರೈಸ್ತರು ಅಂತ ಹೇಳಿ. ಕ್ರೈಸ್ತರಂತ ಮಾಡ್ಕೊಂಡು ಬಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನು ಅವಕಾಶಗಳಿದೆ ಲೀಸ್ಟ್ ತಗೊಳ್ಳಿ, ಏನೇನು ಬೆನಿಫಿಟ್ಸ್ ಗಳಿದೆ, ಮನೆ ಕಟ್ಟೋದಕ್ಕೆ ಏನೇನು ಬೆನಿಫಿಟ್ಸ್ ಗಳಿದೆ ಎಲ್ಲವನ್ನ ಗೌರ್ಮೆಂಟ್ ಸ್ಕೀಮ್ಗಳನ್ನ ತೆಗೆದುಕೊಳ್ಳಿ, ಎಲ್ಲ ಅಪ್ಲೈ ಮಾಡಿ ಅನುಭವಿಸಿ. ಈ ಲೋಕದಲ್ಲಿ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಅನುಭವಿಸಿ ನೋಡಿ. ಪಬ್ಲಿಕ್ ನಲ್ಲಿ ಕ್ರಿಶ್ಚಿಯನ್ ಅಂತಾನೂ ಅದೇ, ಪಬ್ಲಿಕ್ ನಲ್ಲಿ ಪಾಸ್ಟರ್ ಅಂತ ಅಫಿಷಿಯಲ್ ಆಗಿ ಪಾಸ್ಟರ್ ಅಂತಾನೂ ಅದೇ, ಸೇವಕ ಅಂತಾನೂ ಗುರುತಿಸಿಕೊಂಡೆ, ಕ್ರಿಶ್ಚಿಯನ್ ಅಂತಾನೂ ಅದೇ, ಅದರಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ಗಳನ್ನು ಪಡ್ಕೊಂಡೆ. ಯಾಕಪ್ಪ ಇದನ್ನ ಬಿಟ್ಕೊಡ್ಬೇಕು? ನಾವು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ಅನೇಕರಿಗೆ ಶೇರ್ ಮಾಡಿ. ಇದನ್ನ ತಪ್ಪು ತಿಳುವಳಿಕೆ ಮಾಡಬೇಡಿ. ದಯವಿಟ್ಟು ಯಾವುದು ಕೂಡ ಕೇಸ್ಗಳು ಮಾಡಬೇಕಾದ್ರೆ ನಿಮ್ಮನ್ನ ಹೊಡೆದಿದಾರ ಅಂತಾನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ನಿಮ್ಗೆ ತೊಂದರೆ ಕೊಟ್ಟಿದ್ದಾರಂತಾನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಮತ್ತೆ ಸುಮಾರು ಜನ FIR ಸ್ಕ್ವಾಶ್ಗಳು ಹೋಗ್ಬಿಡ್ತಾರೆ. ಕೆಲವು ಸಂಸ್ಥೆಗಳಿದೆ, ನಮ್ಮ ಕ್ರೈಸ್ತ ಸಂಸ್ಥೆಗಳಿದೆ, ಪರ್ಸಿಕ್ಯೂಷನ್ ಅನ್ನ ಬಂಡವಾಳ ಮಾಡಿಕೊಂಡಂತ, ಪರ್ಸಿಕ್ಯೂಷನ್ ವಿಷಯದಲ್ಲಿ ಬಂಡವಾಳ ಮಾಡಿಕೊಂಡಿರುವಂತ ಎಷ್ಟೋ ಸಂಸ್ಥೆಗಳಿದೆ. ಅವುಗಳಿಗೆ ಆದಾಯ ತಪ್ಪೋಗ್ಬಿಡುತ್ತೆ. ಈಗ ನೀವೆಲ್ಲ ಕ್ರಿಶ್ಚಿಯನ್ ಅಂತ ಸರ್ಟಿಫಿಕೇಟ್ ಬಂದ್ಬಿಟ್ರೆ ಒಬ್ಬನು ನಿಮ್ಮನ್ನ ಟಚ್ ಮಾಡಕ್ಕಾಗಲ್ಲ. ಒಬ್ಬ ಕ್ರಿಸ್ತ ವಿರೋಧಿ ಬಂದು ನಿಮ್ಮ ಮನೆಗಳ ಹತ್ರ ಆಗ್ಲಿ ಚರ್ಚ್ ಹತ್ರ ಆಗ್ಲಿ ಯಾಕೆ ನೀನು ಇದು ನಡೆಸ್ತಾ ಇದೀಯ ಅಂತ ಗಲಾಟೆ ಮಾಡಕ್ಕಾಗಲ್ಲ. ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ಬಿಡ್ತಾನೆ. ಆದ್ರಿಂದ ಕೆಲವು ಕ್ರೈಸ್ತ ಸಂಸ್ಥೆಗಳು ತಮ್ಮ ಸ್ವಲಾಭಕ್ಕಾಗಿ ನಾನಾ ವಿಧಾನವಾದಂತಹ ಕಾರ್ಯಗಳು ಮಾಡ್ತಾ ಇದೆ. ತಗೊಂಡೋಗಿ ಗೊತ್ತಿಲ್ಲದೆ ಇರುವಂತಹ ಪಾಸ್ಟರ್ಸ್ಗೆ ಪರ್ಸಿಕ್ಯೂಷನ್ ಆದಾಗ ಹೈಕೋರ್ಟ್ ತಗೊಂಡೋಗೋದು, ಸುಪ್ರೀಂ ಕೋರ್ಟ್ ತಗೊಂಡೋಗೋದು, ಇದೆಲ್ಲ ಪಾಸ್ಟರ್ ಅವ್ರ ಕೈನಲ್ಲಿ ಆಗಲ್ಲ. ಇದು ಯಾವುದೋ ಒಂದು ಸಂಸ್ಥೆ, ಇದರಿಂದ ಒಂದು ಸಂಸ್ಥೆ ಇರುತ್ತೆ ಅಥವಾ ಯಾರೋ ಫಂಡಿಂಗ್ ಮಾಡಿರ್ತಾರೆ, ಅದಕ್ಕೆ ತಗೊಂಡೋಗಿರ್ತಾರೆ, ಅದು ಸಮಸ್ಯೆ ಆಗೋಗುತ್ತೆ. ಆದ್ರಿಂದ ನಿಮ್ಮ ಬಹಳ ಪ್ರಾಮುಖ್ಯ, ನೀವೇನ್ ಕೇಸ್ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ, ಇದೆಲ್ಲ ಬಹಳ ಪ್ರಾಮುಖ್ಯವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಚಿಂತನೆ ಮಾಡಿ, ಬುದ್ಧಿ ತಂದ್ಕೊಳ್ಳಿ, ಜ್ಞಾನವಂತರಾಗಿ. ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್, ಅದಕ್ಕೆ ಜನರಿಗೆ ಪೂರ್ಣ ಮಾಹಿತಿಯನ್ನು ಕೊಡ್ತೇವೆ, ಪೂರ್ಣ ಜ್ಞಾನವನ್ನು ಕೊಡ್ತೇವೆ. ನಮ್ಮನ್ನ ಸಂಪರ್ಕಿಸೋದಾದ್ರೆ ಪರಿಪೂರ್ಣ ಜ್ಞಾನವನ್ನು ನಿಮಗೆ ಕೊಡ್ತೇವೆ. ಮತ್ತೆ ನಮ್ಮೊಂದಿಗೆ ನೀವು ಜಾಯಿನ್ ಕೂಡ ಆಗ್ಬಹುದು. ಆಫೀಸರ್ಸ್ಗಳಾಗಿ, ಡೈರೆಕ್ಟರ್ಗಳಾಗಿ, ಎಕ್ಸಿಕ್ಯೂಟಿವ್ ಮೆಂಬರ್ಗಳಾಗಿ ಜಾಯಿನ್ ಆಗ್ಬೋದು. ಮುಂಬರ್ತಕ್ಕಂಥ ಎಲ್ಲ ಸವಾಲುಗಳಿಗೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಹೊರತು ಪ್ರಾಬ್ಲಮ್ಸ್ಗೆ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ಸ್ಗೆ ಬೀದಿ ಅಲ್ಲ, ಪ್ರಾಬ್ಲಮ್ಸ್ಗೆ ಜೈಕಾರ ಅಲ್ಲ, ಪ್ರಾಬ್ಲಮ್ಸ್ಗೆ ಇನ್ನೊಂದು ಮತ್ತೊಂದು ಅಲ್ಲ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕುವಂತ ಸಂತತಿಯಾಗಿ ನಾವು ಎದ್ದೋಳೋಣ. ನಾವು ಇಸ್ರಾಯೇಲ್ರು ನೋಡ್ತೀವಿ, ಅವರು ಪ್ರಾಬ್ಲಮ್ ಆಗಿ ನೋಡಲಿಲ್ಲ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿದ್ರು, ಇವತ್ತು ಬಲಿಷ್ಠವಾಗಿ ಬೆಳೆದ್ರು. ನಾವು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ನೋಡುವಾಗ ಎಲ್ಲರೂ ಸೊಲ್ಯೂಷನ್ ಹುಡುಕಿದ್ರು. ನಾವ್ಯಾಕೆ ಸೊಲ್ಯೂಷನ್ ಹುಡುಕಿ ಹೋಗಬಾರದು? ಆ ಸೊಲ್ಯೂಷನ್ ನಿನ್ನಲ್ಲಿಯೇ ಇದೆ. ಕೂತು ಯೋಚಿಸಿ ನಿರ್ಧಾರ ಮಾಡು. ಗಾಡ್ ಬ್ಲೆಸ್ ಯು.